ಡಾಕ್ಟರ್ ಇದ್ದಾರೆ, ಬಿ ಪಿ ಫಸ್ಟ್ 40 ಆಗಿದೆ, ಶುಗರ್ ಇಲ್ಲ ಅಲ್ಸರ್ ಇಲ್ಲ XYZ, ಅದು ಒಂಥರ ಪ್ರೆಸ್ಟೀಜ್. ನಿಮಗೆ ಶುಗರ್ ಇದೆ, ಲೆಸ್ ಮೈನಸ್ ಪ್ಲಸ್ ಲೆಸ್ ಪಕ್ಕದ ಹೋಟ್ಲಲ್ಲಿ ಕೇಳ್ತಾರೆ, ನನಗೆ ಲೆಸ್ಸು ಇಲ್ಲ, ನನಗೇನು ಶುಗರ್ ಇಲ್ಲ, ನನಗೆ ಯಾಕೆ ಪಡ ಶುಗರ್ ಕೊಡಪ್ಪ. ಸೊ ಅದು ಇಟ್ಸ್ ಬಿಕಮ್ ಪ್ರೆಸ್ಟೀಜ್ ಇಶ್ಯೂ. ವೈ ಯು ಆರ್ ಇನ್ ಮೈ ಬಿಕಾಸ್ ಅವರೇನು ಹೇಳೋದಂದರೆ ವರ್ಷವರು, ಪ್ರಾಬಬ್ಲಿ ಇಫ್ ಯು ಆರ್ ನಾಟ್ ಹ್ಯಾಪಿ ದಿಸ್ ಮೊಮೆಂಟ್, ಪ್ರಾಬಬ್ಲಿ ವಿಲ್ ನಾಟ್ ಬಿ ನೆಕ್ಸ್ಟ್ ಮೊಮೆಂಟ್. ಈ ಕ್ಷಣದಲ್ಲಿ ನೀನು ಸಂತೋಷವಾಗಿರೋಕ್ಕಾಗಲ್ಲ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮೊಮೆಂಟ್ ಇಲ್ಲ. ನಾನು ಮದುವೆ ಆದ್ಮೇಲೆ ಸಂತೋಷವಾಗಿರ್ತೀನಿ, ಮದುವೆ ಆದ್ಮೇಲೆ ಯಾಕಾರ ಆದ್ಮೇಲೆ ಇಲ್ಲ, ಯಾವ ನೋಡಪ್ಪ ಮನೆ ದೇವರಿಗೆಲ್ಲ ಬೈಕೊಂಡು ವಾಟ್ಕಂಡ ಅವ್ರ ಡಾಕ್ಟರ್ ಇಲ್ಲ, ಇವು ವಾಟ್ಕಂಡ ನಮ್ಮ ಮದರ್ ಇಲ್ಲ, ಈ ಥಾಟ್ ಈಸ್ ಎ VIP. ಪ್ರಾಬ್ಲಮ್ ಈ ಕ್ಷಣದಲ್ಲಿ ಹ್ಯಾಪಿಯಾಗಿದ್ದರೆ ನೆಕ್ಸ್ಟ್ ಕ್ಷಣದಲ್ಲಿ ಹ್ಯಾಪಿ. ಮಕ್ಕಳಿಗೆ ಟಚ್ ಮಾಡಬೇಕು ಅಂತ ಹೇಳ್ತಾರೆ, ಸುಮ್ಮನೆ ಬೈಯೋದಲ್ಲ, ಹಗ್ಗನ್ ಒಂದು ರೀತಿ ಮಾತಾಡಿ ಅಂದರೆ ಯಾಕೆ ಹೇಳಿ ಪರಿವರ್ತನೆ ಆಗ್ತದೆ. ಬೈತಾನೇ ಇದ್ರೆ ಅರ್ಥ ಆಯ್ತಲ್ಲ. ಯಾವ ವ್ಯಕ್ತಿಗಳು ಸ್ಟ್ರಿಕ್ಟಾಗಿ ಇರ್ತಾರೆ, ನಾನು ನೋಡಿದ್ದೀನಿ ಅವ್ರನ್ನ ಎಂಡಿಂಗ್ ಸ್ಟೇಜ್ಗೆ ಹೋಗ್ತಾ ಇದ್ದು ಆಲ್ಝೈಮರ್ ಡಿಸೀಸ್ ಬಂದ್ಬಿಟ್ಟಿದ್ದಿದ್ರೆ ಎಲ್ಲ ಮಾಡ್ಕೊಂಡು ನೋಡಿ ಒಂದು 3-4 ಕೇಸ್ ಇದೆ ನಂತರ ಅವ್ರು ಆಡಿದ ಆಟಗಳು ನೋಡಿದ್ರೆ ಅಯ್ಯೋ ಒಂದು ವಿಡಿಯೋ ತೆಗಿಬೋದು, ಅವ್ರು ಸಿನಿಮಾದೇ ತೆಗಿಬೋದು, ಎಷ್ಟೆಷ್ಟು ಜನಕ್ಕೆ ಕಾಟ ಕೊಟ್ಟಿದ್ದಾರೆ. ಇವತ್ತು ಯಾರು ಯಾಕೆ ಅಂದರೆ ಗುರುಗಳಿಗೆ ಪರ್ಫೆಕ್ಷನಿಸ್ಟ್. ಇನ್ನೊಂದು ಹೇಳ್ತಾರೆ ಬಹುಶಃ ಪರ್ಫೆಕ್ಷನಿಸ್ಟ್ ನಾವು ಲೂನಾಟಿಸ್ಟ್, ಅಂದರೆ ಹುಚ್ಚು. ನಥಿಂಗ್ ಇಸ್ ಪರ್ಫೆಕ್ಟ್, ಲೈಫ್ ಇಸ್ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್. ಅವ್ರು ಹೇಳಿದ್ದು ಒಂದು ವರ್ಡ್ ಬ್ಯೂಟಿಫುಲ್, ಲೈಫ್ ಇಸ್ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್. ಅಂದರೆ ಅದು ಏನು ಪರ್ಫೆಕ್ಟೇ ಅಲ್ಲ. ಯಾವ ಪರ್ಫೆಕ್ಟ್ ಅಂತಾನೆ, ಪರ್ಫೆಕ್ಟ್ ಫ್ಯಾಮಿಲಿ, ಪರ್ಫೆಕ್ಟ್ ಚಿಲ್ಡ್ರನ್, ಅವನ ಫೈಲ್ಸ್ ಫಸ್ಟ್ ಬರುತ್ತೆ. ಈ ಸೈಡ್ ಬ್ಯೂಟಿಫುಲಿ ಫಸ್ಟ್ ಫೈಲ್ಸ್ ಬರೋದು ಅವನಿಗೆ. ಯಾಕಂದರೆ ಅಲ್ಲಿ ಹಿಡಿತಿರ್ತಾವಲ್ಲ, ಈ ಡೈಜೆಷನ್ಗೆ ಬಿಡಲ್ವೇ, ಫೈಬರ್ ತಿಂದರೂ ಅಷ್ಟೇ, ಏನು ತಿಂದರೂ ಅಷ್ಟೇ ಹೋಗಲ್ಲ. ಅರ್ಥ ಆಯ್ತು? ಯಾರು ಆರಾಮಾಗಿರ್ತಾರೆ ಏನೂ ಆಗಲ್ಲ. ಬನ್ನಿ ಶೋರಿ ಸಮ ಪೀಪಲ್ 80+ ಆರಾಮಾಗಿದ್ದಾರೆ, ಹೇಳ್ಬಾರ್ದು ಮಾಡಿದ್ದಾರೆ, ಅವ್ರು ಏನು ಬೇಕಾದ್ರು ಮಾಡ್ಕೊಂಡಿದ್ದಾರೆ. ಮಕ್ಕಳನ್ನ ತಲೆನೇ ಕೆಡಿಸ್ಕೊಂಡಿಲ್ಲ, ಆದರೆ ಮಕ್ಕಳು ಇಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ. ಯಾಕೆ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು ಅವ್ರನ್ನ, ಇವಾಗ ಯಾವಾಗ ಹೋಗ್ತಾನಪ್ಪ ಇವನು ಮುದ್ದಪ್ಪ ಹಾಕಿದ್ರೆ ಅವನ ಇಟ್ಕೊಂಡಿದ್ದಾನೆ ಕಾಯ್ತಿರ್ತಾರೆ. ಕಾಯೋದು ಬೇಕಾ ಅಥವಾ ಇಷ್ಟ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಮುಗೀತು ನಿಮ್ದಲ್ಲ. ಗ್ಯಾರಂಟಿ ಯು ವಿಲ್ ಬಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಮೀ. ಇನ್ವೈಟಿಂಗ್ ಡಿಸೀಸಸ್, ಅವ್ರ ಸೆಲೆಬ್ರೇಷನ್ ಏನು ಒಂದು ಹಬ್ಬದ ದಿವಸ ನೀವು ಲೆಕ್ಕಾಚಾರಗಳು ಕಡಿಮೆ ಇರ್ತದೆ. ಹಬ್ಬದ ದಿವಸ ನೋಡಿಬೇಕಾದ್ರೆ ಹಬ್ಬದ ದಿವಸ ನೋಡಿ ಲೆಕ್ಕಾಚಾರಗಳು ಕಡಿಮೆ. ಇವತ್ತೊಂದು ದಿವಸ ಬಿಡು ಕೂಗಾಡ ಬೇಡ, ಯಾಕೆ ಬೇರೆ ದಿವಸ ಎಲ್ಲ ಯಾಕೆ ಮಾಡಿ ನನ್ನ ಹುಟ್ಟಿದಬ್ಬ ಹೊಡಿಬೇಡ್ರಿ, ನನ್ನ ಮಗ ಬೈಬೇಡ್ರಿ ಯಾಕ. ವಾಟ್ ಹಿ ಸೇಡ್ ಇಸ್ ಒಂದು ಪರ್ಫೆಕ್ಷನಿಸಮ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಜೀವನದಲ್ಲಿ. There is nothing called perfect husband, there is nothing called perfect wife, there is nothing called perfect friend, there is nothing called perfect children, there is nothing called perfect life, there is nothing called perfect book. ನಾನು ಬುಕ್ ಬರೆಯೋಕ್ಕೆ ಕುತ್ಕೊಂಡಾಗ ನಾನು ರೈಟ್ರು ಅಲ್ಲ, ನಮ್ಮ ತಾಯಿ ತಮ್ಮ ಅಂತ ರೈಟ್ರು ಜೀನ್ಸಲ್ಲಿದೆ. ನಾನು ಪತ್ರಿಕೆ ಹೋದೆ, ಐ ವಾಂಟ್ ರೈಟ್ ಎ ಪರ್ಫೆಕ್ಟ್ ಬುಕ್ ಅಂತ. ಏನೋ ಬಂದ್ಬಿಡ್ತು ಅವಾಗ ಫಸ್ಟ್ ಇದ್ದ ರೈಟ್ ಅಂಡ್ ಇನ್ಪರ್ಫೆಕ್ಟ್ ಬುಕ್ ನೋಡಿ ಹೆಂಗಿದೆ, ಗಡ್ಸ್ಬೇಕು ಲೈಫ್. ರೈಟ್ ಅಂಡ್ ಇನ್ಪರ್ಫೆಕ್ಟ್ ಅಂದರೆ ನಾನು ಪರ್ಫೆಕ್ಟ್ ಅಲ್ಲ. ಹೌ ಕ್ಯಾನ್ ಐ ಎಕ್ಸ್ಪೆಕ್ಟ್ ವಿಜಯ್ ಟು ಬಿ ಪರ್ಫೆಕ್ಟ್? ಹೌ ಕ್ಯಾನ್ ಐ ಎಕ್ಸ್ಪೆಕ್ಟ್ ಶ್ಯಾಮ್ ಟು ಬಿ? ಮೊಮೆಂಟ್ ನೀವು ಆಕ್ಸೆಪ್ಟ್ ಮಾಡ್ಕೊಂಬಿಡಿ ಪರ್ಫೆಕ್ಟ್ ಅಲ್ಲ ಅಂತ, ನೋಡಿ ಹೆಂಗೆ ಹೋಗುತ್ತೆ ನಿಮ್ಗೆ ಆರಾಮಾಗಿ. ಒಂದು ಹಾಡಿದೆ ಹಿಂದಿಲ್ಲ, ಪತ್ರಿಕೆ ಹೇಳ್ತಿದ್ದಾರೆ, ರಾತ್ ಗೈ ತು ಬಾತ್ ಗೈ. ಎಷ್ಟು ಸಿಂಪಲ್, ಎರಡೇ ವರ್ಡ್. ಇವತ್ತಾಯ್ತು, ನಾಳೆ ಬೆಳಗ್ಗೆ ವಿಜಯ್ ಒಂದು ವರ್ಷ ಆಗ್ತದೆ ವಿಜಯ್ ಆಯ್ತು ಬಿಡ್ರಿ. ಅವ್ರು ನೋಡ್ಬಿಟ್ಟು ಯಾಕೆ ಫೋನ್ ನೋಡ್ತೀನಿ, ಅವರು ಇನ್ನು ಸಾರಿ ಅಂತಂದು ಅದು ಬಿಟ್ಟು 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ಹೊರಗಡೆ ಈ ಥರದ ವೆನಮ್ಸ್ ಎಷ್ಟು ಇಟ್ಕೊಂಡಿದ್ದೀವಿ ನಾವು.
ಎಕ್ಸ್ಕ್ಯೂಸ್ ಮಾಡಿದೆ ಎಲ್ಲ ಪಾಕೆಟ್ಸಲ್ಲಿ ಇಟ್ ಎಕ್ಸ್ಪ್ರೆಸಸ್ ಸ್ಟ್ರೆಸ್. ಸೊ ಲೈಫ್ ಇಸ್ ಪರ್ಫೆಕ್ಟ್ಲಿ imperfect. Develop basic consciousness, roles, jump from one role to another, enjoy life. Life is a celebration. Remove the masks. ಮುಖವಾಡಗಳನ್ನು ಕಳಚಾಕೋಣ. ಅಸುರಕ್ಷತೆ ಆಳ ಅಳಿಯೋಣ. ಯಾಕೆ ಅಳಿವಂತ ನಮ್ಮದು ಬಿಸ್ನೆಸ್ನಲ್ಲಿ ಅಸುರಕ್ಷತೆ ಆಳ ಅಳಿಬೇಕು. ಭಯದ ಬಾಗಿಲು ತೆಗಿಯೋಣ. ಲೆಟ್ ಅಸ್ ರಿಮೂವ್ ದ ಫಿಯರ್. Behind that, we imagine something is there. If you open it, you will know what it is. The moment you don't open it up, ayyo, there must be devil, ayyo, deva ಇದೆ, ಏನೂ ಇಲ್ಲ. Open it. You know. It may be a window of opportunity will open up. Most of the people, business or employees, they don't go out and solve the problem. ಇಲ್ಲೇ ಇಟ್ಕೊಂಡು ಅಯ್ಯೋ ಓಪನ್ ಅಲ್ಲಿ ಕ್ಲೋಸ್ ಆಗೋಗಿದೆ, ಪರ್ಮನೆಂಟ್ ಕ್ಲೋಸ್ ಅಂತ ಬಂದ್ಬಿಡುತ್ತೆ. But you are not looking at another 10 doors which are open. 10 ಬಾಗಿಲು ತೆಗೆದಿದೆ, ಅಲ್ಲೂ ಬರೋಣಲ್ಲ, ಇಲ್ಲಿ ಮುಚ್ಚಿರೋ ಬಾಗಿಲೇ ಮಾಡೋಣ. ಡೆಫಿನೆಟ್ಲಿ ನಮ್ಮ ಇಲ್ಲಿ ಕೂತಿರೋ ಒಂದು 10 ಜನದಲ್ಲಿ ಡೆಫಿನೆಟ್ಲಿ ದಿಸ್ ಇಸ್ ವೆರಿ ರಿಲೆವೆಂಟ್. ಬಿಕಾಸ್ ಯಾರು ನಿಮ್ಗೆ ಸ್ಟ್ರೆಸ್ ಮಾಡಿದಾಗ ನಿಮ್ಮನ್ನು ಬೇರೆಯವ್ರು ಬಂದು ರಿಪೇರ್ ಮಾಡೋಕ್ಕಾಗಲ್ಲ. ಮೆಡಿಸಿನ್ಸ್ ಕೆನ್ ಓನ್ಲಿ ಗಿವ್ ಯು ಸ್ಲೀಪ್. ವಾಟ್ ಡಾಕ್ಟರ್? ಇನ್ನೊಬ್ಬರು ಡಾಕ್ಟರ್ ಸ್ವಾಮಿ ಕೇಳಿ ಸರ್ ಒಂದು ಮೆಡಿಸಿನ್ ಕೊಡ್ತಾರೆ, ನಿದ್ದೆ ಬರ್ಬೋದು ಅಷ್ಟೇ. BP ಟ್ಯಾಬ್ಲೆಟ್ಸ್ ಅಂದರೆ ಏನು? ನಿದ್ದೆ ಬರುತ್ತೆ, ಅದು ಇನ್ನೇನು ಇಲ್ಲ. ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಫಾರ್ಮ್ ಆಫ್ ಕಂಪೋಸಿಷನ್, ಥಿನ್ನಿಂಗ್ ಆಫ್ ದ ಬ್ಲಡ್ ವೆಸಲ್ಸ್ ಆ್ಯಂಡ್ ಯು ವಿಲ್ ಗೆಟ್ ಸ್ಲೀಪ್. ಕರೆಕ್ಟ್ ಏನಪ್ಪ? ಅಷ್ಟೇ, ಇನ್ನೇನು BP ಟ್ಯಾಬ್ಲೆಟ್ಸ್ ಇಸ್ ನಥಿಂಗ್. ಅದ್ರ ಬದಲು ಆದಷ್ಟು ಅಕ್ಸೆಪ್ಟೆನ್ಸ್. ಐ ಅಕ್ಸೆಪ್ಟ್ ಹಿಮ್ ಆ್ಯಸ್ ಹಿ ಈಸ್. ಐ ಅಕ್ಸೆಪ್ಟ್ ಹಿಮ್ ಆ್ಯಸ್ ಹಿ ಈಸ್. ಅಕ್ಸೆಪ್ಟ್. ಒಂದೊಂದನ್ನು ಮಾಡ್ತಾ ಕಷ್ಟ ಒಂದೇ ಸತಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. Start doing it little by little. A day will come, everything goes like a water. Nothing. ಈಗ ಬಂತ ಇರಾಗಲಿಲ್ವಾ? ಈಗ ಒಂದ್ಸತಿ ಶಿರಡಿಗೆ ಹೋಗ್ತಾ ಇದ್ವಿ. ಶಿರಡಿ ದಾರಿ ತಪ್ಪಿಟ್ಟು ಬೆಂಗಳೂರು ಕಡೆಗೆ ವಾಪಸ್ ಬರ್ತಾ ಇದ್ವಿ. ಗೊತ್ತಿಲ್ಲ ಯಾವುದೋ ಮರಾಠಿ ಬೋರ್ಡು. ನಮಗೇನು ಅನ್ನಿಸ್ತಿಲ್ಲ, ಆಯ್ತು ಬಿಡು, ಒಂದು 2 ಗಂಟೆ ವೇಟ್ ಆಯ್ತಾ, ನಮಗೇನು ಮಾಡ್ತಾರೆ. ನೋಡಿದ್ವಿ ಹೋಗೋವಾಗ ಹೀಗ್ತಾನೆ ಅಂದರೆ ಅಯ್ಯೋ, ಅದು ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ರಿ, ಹಿಂಗೋಗ್ಬೇಕು ಹೋಗಿ. ಒನ್ ಯೂ ಟರ್ನ್ ಮೇಡ್ ಅ ಮಿಸ್ಟೇಕ್. ಅಕ್ಸೆಪ್ಟ್ ಇಟ್ ದಟ್ ಯು ಆರ್ ಲಾಸ್ಟ್ ಯುವರ್ ವೇ. ಯಾಕಂದಾಯ್ತು ನೀನು ನೋಡು, ಸರಿ ನೋಡ್ಕೊಳ್ಳಿಲ್ಲ. ಒಂದೊಂದು ಮೊಮೆಂಟಲ್ಲೂ ಫಿಕ್ಷನ್ ಕ್ರಿಯೇಟ್ ಮಾಡ್ತಾರೆ ಜೀವನದಲ್ಲಿ. ಅದು ಬಿಟ್ಬಿಟ್ಟು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಪೀಪಲ್, ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಮೊಮೆಂಟ್. ಓಶೋ ಬದುಕಿದ್ದು he would have been how many 1922 81 83 years. would have been 83 years. ಎಷ್ಟು ಜನ ಇವತ್ತು ಚೆನ್ನಾಗೇ ಬರ್ತಿಲ್ಲ ಇಲ್ಲಿ ಬದುಕಿರ್ತಿದ್ರು. ಸೊ ಬಟ್ he was poisoned in America when he was born in December 11, 1926 ಅನ್ಸುತ್ತೆ. Exact. Died on 19th January 1990. ಅದು 6 ತಿಂಗಳ ಮುಂಚೆನೇ ನಾನು ಅವರು ನೋಡಿ I got initiated. ಸೊ ನಮ್ಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಅವರಿಗೆ ಡೆಡಿಕೇಟ್ ಮಾಡಿದ್ದೀನಿ. ಅದರ ಹೆಸರೇನಂದರೆ ಆಕಾಶದ ಧ್ರುವತಾರೆ ಓಶೋ. ಅಂದರೆ ಇಂಗ್ಲೀಷಲ್ಲಿ ಅದನ್ನೇ ಟ್ರಾನ್ಸ್ಲೇಟ್